ಯಾಕೆ ಚಂದ್ರು, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಮತ್ತೇನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಇವತ್ ನಾನ್ ಮನೇಲೇ ಇರ್ಬೇಕು ಅಂತ ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಇವತ್ತೇನಂತ ವಿಶೇಷ? ಇವತ್ತು ಭೀಮನ ಅಮಾವಾಸ್ಯೆ ಚಂದ್ರು. ಇವತ್ತು ನಿಮ್ಮನ್ನ ಕೂರ್ಸಿ ಪಾದ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ತಗೋಬೇಕಲ್ವಾ? ಯಾಕೆ ಮರ್ತೋದ್ರ? ಹಾ, ಮರ್ತೋಗಿದ್ದೆ. ನೆನ್ಪು ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನೀವೊಂದ್ ಕೆಲಸ ಮಾಡು, ಎಲ್ಲ ಪೂಜೆಗೆ ಅರೇಂಜ್ ಮಾಡ್ಕೊಂಡಿರು, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಚಂದ್ರು, ರೆಡಿ ಮಾಡ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ರೆಡಿ ಆಗಿದೆ. ನೀವು ಕೂತ್ಕೊಂಡ್ರೆ 2 ನಿಮಿಷದಲ್ಲಿ ಪೂಜೆ ಮುಗ್ದೋಗುತ್ತೆ. ನೀವು ಬಂದು ಕೂತ್ಕೊಳ್ಳಿ. ಅಷ್ಟೊತ್ತಿಗೆ ಸಮಂತನು ಅಳಿಯಂದ್ರು ಬರ್ತಾರೆ, ಒಟ್ಟಿಗೆ ಪೂಜೆ ಮುಗಿಸ್ಕೊಳ್ಳೋಣ. ಇಲ್ಲ ರಾಜೇಶ್ವರಿ, ನಾನು ಒಬ್ರು ಕ್ಲೈಂಟಿಗೆ ಬರಕ್ ಹೇಳ್ಬಿಟ್ಟಿದೀನಿ. ಅವ್ರಾಗ್ಲೇ ತುಂಬಾ ಹೊತ್ತಿಂದ ಕಾಯ್ತಿದ್ದಾರೆ. ಇನ್ನೂ ಲೇಟ್ ಮಾಡೋದು ಸರಿಯಲ್ಲ ಅಲ್ವಾ? ಪ್ಲೀಸ್ ತಡಿಬೇಡ, ಖಂಡಿತ ನಾನು ಪೂಜೆಗೆ ಬಂದೇ ಬರ್ತೀನಿ. ಅದ್ರಲ್ಲೂ ನೀನ್ ಪೂಜೆ ಮಾಡೋದನ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಸರಿ, ಆಫೀಸಿಗೆ ಹೋಗಿ ಬೇಗ ಬನ್ನಿ, ತಡ ಮಾಡ್ಬೇಡಿ. ನಿಮ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಹಾ ಸರಿ, ಬೇಗ ಬಂದ್ಬಿಡ್ತೀನಿ. ಇವ್ರು ಯಾವಾಗ್ಲೂ ಹೀಗೇನೆ, ಮನೇಲಿ ಏನಾದ್ರೂ ವಿಶೇಷ ಇರುವಾಗ್ಲೇ ಏನಾದ್ರೂ ಒಂದು ಕೆಲಸ ಇಟ್ಕೊಂಡಿರ್ತಾರೆ. ನಾನು ಕಟ್ಬೇಕಲ್ವಾ? ಕಟ್ತೀನಿ ಕಟ್ತೀನಿ ಕಟ್ತೀನಿ. ಕೊಡ್ತಾರೆ 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 ಕೊಟ್ರು ಕೊಟ್ರು. ಕುಂಕುಮ ತಗಳವ, ತಾರಕಪ್ಪನ ಕುಂಕುಮ ಇಡು. ನಾನಿರ್ಬೇಕಲ್ವಾ? ಇಡ್ತೀನಿ ಇಡ್ತೀನಿ ಇಡ್ತೀನಿ. ಸುಮ್ಮನಿರವ, ಶಾಸ್ತ್ರ. ದೇವ್ರೆ, ಇಟ್ಬಿಟ್ಟೆ. ಈಗ ತಟ್ಟೆ ತಗಳವ, ಪಾದಡಿಕಿಡು ಮಾಡವ.